ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 42ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಈ ಶ್ಲೋಕದಿಂದ ಸೌಂದರ್ಯ ಲಹರಿ ಭಾಗ ಪ್ರಾರಂಭವಾಗುತ್ತೆ. 1ರಿಂದ 41 ಶ್ಲೋಕದವರೆಗಿನ ಪದ್ಯಗಳಲ್ಲಿ ಶ್ರೀದೇವಿಯ ಆರಾಧನೆಯಲ್ಲಿ ಬ್ರಹ್ಮಭಾವ ಮಾರ್ಗವನ್ನು ತಿಳಿಸಿದ್ದಾರೆ. ಅದಕ್ಕೆ ಆನಂದ ಲಹರಿ ಅಂತ ವಾಡಿಕೆ ಇದೆ. ಸೌಂದರ್ಯ ಲಹರಿಯ ಆರಂಭದಲ್ಲಿ ನಖಶಿಕಾಂತ 100 ಶ್ಲೋಕದವರೆಗೂ ಅಮ್ಮನವರ ನಖಶಿಕಾಂತ ವರ್ಣನೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ಶ್ರೀದೇವಿಯ ಕಿರೀಟದ ವರ್ಣನೆ ಇದೆ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾಚ್ಛುರಣಶಬಲಂ ಚಂದ್ರಶಕಲಂ ಧನುಶ್ಶೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾಚ್ಛುರಣಶಬಲಂ ಚಂದ್ರಶಕಲಂ ಧನುಶ್ಶೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನೀಡೇ ಯಚ್ಛಾಯಾಚ್ಛುರಣಶಬಲಂ ಚಂದ್ರಶಕಲಂ ಧನುಶ್ಶೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಈ ಶ್ಲೋಕದಲ್ಲಿ ದೇವಿಯ ಪರಾಕ್ರಮವನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ದೇವಿಯ ಕಿರೀಟದ ವರ್ಣನೆ ಇದೆ. ಸ್ತೋತ್ರ ಲಕ್ಷಣ ಬಂದು ಪರಾಕ್ರಮ. ಏನಪ್ಪ ಅರ್ಥ ಅಂದರೆ, ಹೇ ಪಾರ್ವತಿ, ಅನೇಕ ಸೂರ್ಯರನ್ನೇ ರತ್ನಗಳಾಗುಳ್ಳ ನಿನ್ನ ಬಂಗಾರದ ಕಿರೀಟವನ್ನು ಯಾರು ವರ್ಣಿಸುವರೋ ಅಂತಹ ಕವಿಶ್ರೇಷ್ಠನು ನಿನ್ನ ಶಿರದ ಮೇಲಿನ ಚಂದ್ರನ ಚೂರನ್ನು ರಕ್ತಕಾಂತಿಯಿಂದ ಕೂಡಿದಾದ್ದರಿಂದ ಕಾಮನ ಬಿಲ್ಲು ಎಂದು ಊಹಿಸಿರುವನೇ. ನೋಡಿ, ದೇವಿಯ ಕಿರೀಟದ ಶಿಖರದಲ್ಲಿರ್ತಕ್ಕಂತಹ ಚಂದ್ರ, ಅವಳು ಅಮ್ಮನವರು ಚಂದ್ರವನ್ನು ಧರಿಸಿರ್ತಾಳಲ್ಲ, ಆ ಚಂದ್ರಖಂಡವು ಹಲವು ವರ್ಣಗಳಿಂದ ಬಿಂಬಿತವಾದ ಕಾಮನ ಬಿಲ್ಲಿನಂತೆ ತೋರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ನೋಡಿ, ಹಿಮಗಿರಿಸುತೆ, ಓ ಪಾರ್ವತಿಯೇ, ಗತೈರ್ಮಾಣಿಕ್ಯತ್ವಂ ರತ್ನಗಳ ಸ್ವರೂಪಗಳನ್ನು ಹೊಂದಿರತಕ್ಕಂತಹ ಮಣಿಬಿಹಿ 12 ಮಂದಿ ಆದಿತ್ಯರಿಂದ ಸಾಂದ್ರಘಟಿತಂ ಅತ್ಯಂತ ಒತ್ತಾಗಿ ಜೋಡಿಸಿರುವ ತೇ ನಿನ್ನ ಹೈಮಂ ಸುವರ್ಣಮಯವಾದ ಕಿರೀಟವನ್ನು ಯಾವನು ಕೀರ್ತಯತಿ ಕೀರ್ತಿಸುತ್ತಾನೆಯೋ ಸಹ ಅಂತಹ ಕವೀಂದ್ರನು ನೀಡೇ ಯಚ್ಛಾಯಾಚ್ಛುರಣಶಬಲಂ ಗೋಳಾಕಾರದಲ್ಲಿ ಖಚಿತವಾಗಿರುವ ರತ್ನಗಳ ಸಮೂಹದ ಕಾಂತಿಯಿಂದ ವ್ಯಾಪಿಸಿರುವ ಕಾರಣ ಚಿತ್ರವರ್ಣದಿಂದ ಕೂಡಿರ್ತಕ್ಕಂತಹ, ಅಂದರೆ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಚಂದ್ರಶಕಲಂ ಚಂದ್ರಖಂಡವನ್ನು, ಅಮ್ಮನವರು ಧರಿಸಿರ್ತಕ್ಕಂತಹ ಚಂದ್ರವನ್ನು, ಆ ಚಂದ್ರ ಬಣ್ಣದಿಂದ ಶೋಭಿಸ್ತಾ ಇದೆ. ಶೌನಾಸೀರಂ ಧನು, ಇಂದ್ರನ ಧನುಸ್ಸು ಆಗಿರ್ತಕ್ಕಂತಹ ಕಾಮನ ಬಿಲ್ಲು
ಇತಿ ಎಂಬುದಾಗಿ ಧಿಷಣಾಂನ ನಿಬಧ್ನಾತಿ ಯೋಚನೆ ಮಾಡುವುದಿಲ್ವೇನೋ. ಅಂದರೆ ದೇವಿಯ ಕಿರೀಟದ ಶಿಖರದಲ್ಲಿರ್ತಕ್ಕಂತಹ ಚಂದ್ರಖಂಡವು ದೇವಿಯ ಚಿನ್ನದ ಕಿರೀಟದಲ್ಲಿರ್ತಕ್ಕಂತಹ ನವರತ್ನಗಳಿಂದ ಹೊರಸೂಸುವ ಬಣ್ಣದ ಕಿರಣಗಳಿಂದ ಬಿಂಬಿತವಾದ ಕಾಮನ ಬಿಲ್ಲಿನಂತೆ ತೋರುತ್ತಿದೆ ಅಂತಕ್ಕಂತಹ ಭಾವ. ಅಂದರೆ ಅವಳ ಕಿರೀಟದಲ್ಲಿ ಇರ್ತಕ್ಕಂತಹ ನವರತ್ನಗಳ ಹೊಳಪು ಅವಳು ಧರಿಸಿರ್ತಕ್ಕಂತಹ ಚಂದ್ರನ ಮೇಲೆ ಬಿದ್ದು ಆ ಚಂದ್ರ ಕಾಮನ ಬಿಲ್ಲಿನ ಥರ ಎಲ್ಲ ಬಣ್ಣ ಬಣ್ಣವಾಗಿ ಶೋಭಿಸ್ತಾ ಇದ್ದಾನೆ ಅಂತ. ಏನು ಚೆನ್ನಾಗಿದೆ ಅರ್ಥ ಭಗವತ್ಪಾದರು ಬರೆದಿರ್ತಕ್ಕಂಥದ್ದು. ಈ ರೀತಿ ವಿಶಾಲವಾದ ಭಾವನೆಯಿಂದ ಜಗನ್ಮಾತೆಯ ಕಿರೀಟವನ್ನು ಯಾರು ಭಕ್ತಿಯಿಂದ ಭಜಿಸ್ತಾರೋ ಅಂಥವರ ಬುದ್ಧಿಯು ಕಾಮನ ಬಿಲ್ಲಿನಂತೆ ವರ್ಣಮಯವಾಗಿ ಚತುರತೆಯಿಂದ ಕೂಡಿ ಬೆಳಗುತ್ತೆ. ಚಂದ್ರನು ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂತೆ ಚೈತನ್ಯದ ಬೆಳಕನ್ನು ದೇಹದ ಮೇಲೆ ಪ್ರತಿಫಲಿಸತಕ್ಕಂಥದ್ದು ಯಾವುದು? ಮನಸ್ಸು ಅಲ್ವಾ? ಇವಾಗ ನೋಡಿ, ಸೂರ್ಯನ ಬೆಳಕನ್ನು ಚಂದ್ರ ಪ್ರತಿಫಲಿಸ್ತಾನೆ, ಹಾಗೆ ವ್ಯಕ್ತಿಯ ಚೈತನ್ಯದ ಬೆಳಕನ್ನು ದೇಹದ ಮೇಲೆ ಪ್ರತಿಫಲಿಸ್ತಕ್ಕಂಥದ್ದು ಯಾವುದು? ಮನಸ್ಸು. ಯಾಕೆಂದರೆ ಚಂದ್ರಮ ಮನಸ್ಸೋ ಜಾತ ಅನ್ನೋ ಹಾಗೆ ಬೆಳಗತ್ತೆ, ಮನಸ್ಸು ಬೆಳಗತ್ತೆ. ಆಚಾರ್ಯರು ಭಗವತ್ಪಾದರು ಶಿರೋಭೂಷಣವಾಗಿರ್ತಕ್ಕಂತಹ ದೇವಿಯ ಕಿರೀಟವನ್ನು ಈ ರೀತಿ ಭಜಿಸುವವನ ಬುದ್ಧಿ ವರ್ಣಮಯವಾಗಿ ಬೆಳಗುತ್ತೆ ಅನ್ನೋದನ್ನು ತಿಳಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ 42ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಏನಪ್ಪ ಈ ಶ್ಲೋಕದ ಫಲ ಅಂತಂದರೆ, ಎಂತಹ ಜಲೋದರ ರೋಗಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ ಅಂತಕ್ಕಂಥದ್ದು. ಮಹೋದರ ರೋಗ, ಜಲರೋಗಗಳು ಏನೇ ನಮ್ಮ ದೇಹದಲ್ಲಿ ಏನಾದರೂ ವಾಟರ್ ಕಂಟೆಂಟ್ ವಿಷಯದಲ್ಲಿ ಏನಾದರೂ ಕಡಿಮೆ ಇದ್ದು ಅಥವಾ ಜಾಸ್ತಿ ನೀರು ತುಂಬ್ಕೊಂಬಿಟ್ಟಿರುತ್ತೆ, ಹೇಳ್ತಾರೆ ನೋಡಿ, ಜಾಸ್ತಿ ಹೃದಯದಲ್ಲಿ ಅಥವಾ ಶ್ವಾಸಕೋಶದಲ್ಲಿ ನೀರು ತುಂಬುತ್ತೆ, ಅಥವಾ ಏನೇನೋ ಪ್ರಾಬ್ಲಮ್. ಮತ್ತು ಜಲೋದರ ರೋಗ ಅಂತಂದರೆ ಹಸುವಾಗಕ್ಕಿಂತ ಮುಂಚೆ ಹಸುವಾಗ್ತಿದ್ದಂಗೆ ಊಟ ಮಾಡೋದಲ್ಲ, ತುಂಬ ನೀರು ಕುಡಿತಾ ಇರೋದು. ಆ ತುಂಬ ನೀರು ಕುಡಿದು ಜಲೋದರ ರೋಗ ಬರುತ್ತೆ. ಆ ರೋಗ ವಾಸಿ ಆಗ್ತಕ್ಕಂಥದ್ದು ಈ ಶ್ಲೋಕದಿಂದ ಅಂತ ನಾವು ಈ ಶ್ಲೋಕವನ್ನು ನಾವು ಆ ಒಂದು ರೋಗಕ್ಕೆ ಟ್ರೀಟ್ಮೆಂಟಾಗಿ ಕೊಡ್ತೇವೆ. ಜಗದಂಬಾರ್ಪಣಮಸ್ತು.